ಮುಳುಗಾಯಿ ಅಥವಾ ಬದನೆಕಾಯಿ ಯಾರಿಗಿಷ್ಟ ಇಲ್ಲ ಹೇಳಿ, ಅವರೆಲ್ಲ ಈ ಥರನ ಬಜ್ಜಿ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ಚಪಾತಿ, ರೊಟ್ಟಿ, ದೋಸೆ, ಬಿಸಿ ಅನ್ನಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್ನು, ಬೇಗ ಕೂಡ ಮಾಡ್ಕೋಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ವೇದಜನನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮೊದಲಿಗೆ ಮುಳುಗಾಯಿನ ಈ ಥರನ ಕಟ್ ಮಾಡಿ ಇಟ್ಕೋಬೇಕು. ನಂತರನ ಕಟ್ ಮಾಡಿ ಇಟ್ಕೊಂಡಂತಹ ಮುಳುಗಾಯಿನ ಒಂದು ಪಾತ್ರೆಗೆ ಹಾಕಿ ಮುಳುಗೋಷ್ಟು ನೀರು ಹಾಕಿ ಅದರಲ್ಲೇ ನಾವು ರುಚಿ ತಕ್ಕಷ್ಟು ಹಸಿಮೆಣಸಿಕಾಯಿನ ಹಾಕಿ ಬೇಯಿಸ್ಕೋಬೇಕು. ಮುಳುಗಾಯಿ ತುಂಬ ಹೊತ್ತು ತೊಗೊಳ್ಳೋದಿಲ್ಲ ಬೇಯೋದಕ್ಕೆ, ಒಂದು 4 ಕುದಿ ಅನ್ನೋದ್ರೊಳಗೆ ಚೆನ್ನಾಗಿ ಬೆಂದ್ಬಿಡುತ್ತೆ. ಇವಾಗ ಮೆಣಸಿನಕಾಯಿ ಮತ್ತು ಮುಳುಗಾಯಿನ ಒಟ್ಟಿಗೆ ನಾನು ಬೇಯಕ್ಕಿಟ್ಟಿದ್ದೀನಿ. ಬೆಂದಿದೆಯೋ ಅಂತ ಒಂದು ಸಲ ಚೆಕ್ ಮಾಡಿ, ಬೆಂದ ನಂತರನ ನೀರೆಲ್ಲ ಚೆನ್ನಾಗಿ ಬಸ್ಕೋಬೇಕು. ನಂತರನ ಒಂದು ಮಿಕ್ಸಿ ಜಾರಿಗೆ ಬೆಂದಂತಹ ಹಸಿಮೆಣಸಿನಕಾಯಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು 5-6 ಎಸಳಷ್ಟು ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪನೇ ಬೆಲ್ಲ, ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ನಂತರನ ನಾವೇನು ಬೇಯಿಸಿಟ್ಕೊಂಡಿದ್ದೀವೋ ಮುಳುಗಾಯಿನ ಅದನ್ನು ಹಾಕಿ ನೀರು ಹಾಕಬಾರ್ದು, ಹಾಗೆಯೇ ತರಿಯಾಗಿ ರುಬ್ಕೋಬೇಕು. ಇವಾಗ ನಾನು ಯಾವ ರೀತಿ ರುಬ್ಕೊಂಡಿದ್ದೀನೋ ಇಷ್ಟು ರುಬ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಬಜ್ಜಿಗೆ ಒಂದು ಒಗ್ಗರಣೆ ಹಾಕಬೇಕು. ಒಗ್ಗರಣೆಗೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ, ಎಣ್ಣೆ ಚೆನ್ನಾಗಿ ಕಾದ ನಂತರನ ಸಾಸಿವೆ, 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಸ್ವಲ್ಪನೇ ಜೀರಿಗೆ, 1 ಎಸಳಷ್ಟು ಕರಿಬೇವು, ಒಂದು 2 ಮೀಡಿಯಮ್ ಸೈಜು ಈರುಳ್ಳಿ, ಇಷ್ಟನ್ನು ಹಾಕಿ ಚೆನ್ನಾಗಿ ಒಗ್ಗರಣೆನ ಫ್ರೈ ಮಾಡಬೇಕು. ಬಜ್ಜಿಗೆ ಈ ಒಗ್ಗರಣೆ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ. ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರನ ನಾವೇನು ರುಬ್ಬಿಟ್ಕೊಂಡಿದ್ದೀವೋ ಬಜ್ಜಿ ಅದನ್ನು ಈ ಒಗ್ಗರಣೆಗೆ ಸೇರಿಸಬೇಕು. ನಂತರ ಒಂದು ಮೀಡಿಯಮ್ ಫ್ಲೇಮಲ್ಲಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ಕುದಿ ಕುದಿಸಿದ್ರೆ ಸಾಕಾಗುತ್ತೆ. ನೀರೆಲ್ಲ ಏನು ಹೆಚ್ಚು ಸೇರಿಸೋದು ಬೇಡ. ಇದು ಚಟ್ನಿ ಥರ ಇದ್ದರೆ ಚೆನ್ನಾಗಿರುತ್ತೆ. ತುಂಬ ನೀರಾಗಿದ್ದರೆ ಚೆನ್ನಾಗಿರಲ್ಲ, ಹಾಗಾಗಿ ನೀರೆಲ್ಲ ಸೇರ್ಸೋಕೆ ಹೋಗಬಾರ್ದು, ಅಷ್ಟೇ ಸಾಕಾಗುತ್ತೆ. ಇವಾಗ ಬಿಸಿ ಬಿಸಿಯಾದ ಮುಳುಗಾಯಿ ಬಜ್ಜಿ ರೆಡಿ ಆಯಿತು. ದೋಸೆ, ಚಪಾತಿ, ರೊಟ್ಟಿ, ಬಿಸಿ ಅನ್ನದ ಜೊತೆ ಒಳ್ಳೆ ಕಾಂಬಿನೇಷನ್ನು, ಚೆನ್ನಾಗಿರುತ್ತೆ. ಇವಾಗ ನಾನು ದೋಸೆ ಜೊತೆ ಈ ಬಜ್ಜಿ ಮಾಡಿದ್ದೀನಿ. ಒಂದು ಸಲ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ವೇದಜನನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಬಾಯ್.